ನಮಸ್ಕಾರ ವೀಕ್ಷಕರೇ, ಇದೇ ಈ ಜುಲೈ 29 ಗುರು ಪೂರ್ಣಿಮೆ ಕಳೆದ ನಂತರ ಈ ಎಲ್ಲ ರಾಶಿಗಳಿಗೆ ತುಂಬಾನೇ ಫಲಾನುಫಲಗಳು ಹಾಗೂ ಲಾಭದಾಯವಾಗಿ ಇರಲಿದೆ. ಈ ರಾಶಿಗಳು ಆ ರಾಶಿಗಳು ಯಾವ್ದಾವ್ದಂತೂ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಪೇಜನ್ನು ಲೈಕ್ ಮಾಡಿ, ಫಾಲೋ ಮಾಡಿ, ಆದಷ್ಟು ಶೇರ್ ಮಾಡಿ. ಬನ್ನಿ ಆ ರಾಶಿಗಳು ಯಾವ್ದಾವ್ದಂತೂ ನೋಡೋಣ. ಮೊದಲನೇದಾಗಿ ಮೇಷರಾಶಿಯವರಿಗೆ ಈ ಗುರು ಪೂರ್ಣಿಮೆ ಕಳೆದ ನಂತರ ಹೊಸ ಉದ್ಯೋಗದಲ್ಲಿ ಹೊಸ ಅವಕಾಶಗಳು ಹಾಗೂ ಏನೇ ಒಂದು ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ, ಮತ್ತೆ ಆರ್ಥಿಕ ಪರಿಸ್ಥಿತಿ ಕೂಡ ಸುಧಾರಿಸಲಿದೆ ಮೇಷರಾಶಿಯವರಿಗೆ. ಅದಾದ್ಮೇಲೆ ಎರಡನೇದಾಗಿ ಮಿಥುನ ರಾಶಿಯವರಿಗೆ ವ್ಯವಹಾರದಲ್ಲಿ ಲಾಭ ತುಂಬಾನೇ ಆಗಲಿದೆ. ಇದಕ್ಕಿಂತ ಮುಂಚೆ ಯಾವುದೇ ಒಂದು ಹಣಕಾಸು ಬರುವಂತದ್ದಾಗಿರ್ಬೋದು, ವ್ಯವಹಾರ ಒಂದು ಪ್ರಾಬ್ಲಮ್ ಆಗುವಂತದ್ದಾಗಿರ್ಬೋದು, ವ್ಯವಹಾರದಲ್ಲಿ ತೊಂದರೆಗಳಾಗುವಂತದ್ದಾಗಿರ್ಬೋದು, ಅದೇನೇ ಇದ್ರೂ ಕೂಡ ಈ ಹುಣ್ಣಿಮೆ ಕಳೆದ ನಂತರ ಅವರಿಗೆ ಎಲ್ಲದರಲ್ಲೂ ಕೂಡ ಅವ್ರಿಗೆ ಒಂದು ಉತ್ತಮ ಪ್ರಗತಿ ದೊರೆಯಲಿದೆ. ಉತ್ತಮ ಒಂದು ಉನ್ನತ ಸ್ಥಾನಕ್ಕೆ ಹೋಗುವಂತ ಚಾನ್ಸಸ್ಗಳು ತುಂಬಾನೇ ಜಾಸ್ತಿ ಇದೆ ಮಿಥುನ ರಾಶಿಯವರಿಗೆ. ಹಾಗೂ ಮೂರನೇದಾಗಿ ಸಿಂಹರಾಶಿಯವರಿಗೆ ಎಲ್ಲೇ ಹೋದ್ರೂ ಒಂದು ಮಾನ ಮರದೆ ಘನತೆ ಗೌರವ ಸಿಗುವಂಥದ್ದು ತುಂಬಾನೇ ಜಾಸ್ತಿ ಇದೆ. ಹಾಗೂ ಕುಟುಂಬದಲ್ಲಿ ಕೂಡ ಸಂತೋಷ, ಶಾಂತಿ, ನೆಮ್ಮದಿ ಏನೇ ಇದ್ರೂ ಕೂಡ ಸಿಂಹರಾಶಿಯವರು ಕೂಡ ಪೂರ್ಣಿಮೆ ಕಳೆದ ನಂತರ ಒಳ್ಳೆ ಫಲಾನುಫಲಗಳು ಸಿಂಹರಾಶಿಯವರಿಗಿದೆ. ನಾಲ್ಕನೇದಾಗಿ ತುಲಾರಾಶಿಯವರಿಗೆ ಒಂದು ಎಜುಕೇಶನ್ ವಿಚಾರ ಆಗಿರ್ಬೋದು, ಪೂರ್ಣಿಮೆ ಕಳೆದ ನಂತರ ಎಜುಕೇಶನ್ ಅಲ್ಲಿ ಒಂದು ಒಳ್ಳೆ ಫಲ ಸಿಗುವಂತ ತುಂಬಾನೇ ಚಾನ್ಸಸ್ ಇದೆ. ಉದ್ಯೋಗ ವಿಚಾರದಲ್ಲೂ ಕೂಡ ಸಕ್ಸಸ್ಫುಲ್ ಆಗುವಂತ ಚಾನ್ಸಸ್ ಇದೆ. ಹಣಕಾಸಲ್ಲಿ ಒಂದು ಲಾಭ ಅನ್ನೋದು ತುಂಬಾನೇ ಬರುವಂತದ್ದಿದೆ. ಈ ಹುಣ್ಣಿಮೆ ಕಳೆದ ನಂತರ ತುಲಾರಾಶಿಯವರಿಗೆ ಒಂದು ಒಳ್ಳೆ ಫಲ ಇದೆ. ಐದನೇದಾಗಿ ಧನುಸು ರಾಶಿಯವರಿಗೆ ಏನೇ ಒಂದು ಕೆಲಸ ಮಾಡಿದ್ರು ಪೂರ್ಣಿಮೆ ಕಳೆದ ನಂತರ ದರಿದ್ರ ಆಗಿರ್ಬೋದು, ಏನೇ ಒಂದು ಸಮಸ್ಯೆಗಳು ಏನೇ ಇದ್ರೂ ಕೂಡ ಪೂರ್ಣಿಮೆ ಕಳೆದ ನಂತರ ಧನುಸು ರಾಶಿಯವರಿಗೆ ತುಂಬಾನೇ ಒಳ್ಳೆ ರೀತಿಯಲ್ಲಿ ಒಳ್ಳೆ ಫಲಗಳು, ಏನೇ ಕೆಲಸ ಮಾಡಿದ್ರು ಕೂಡ ಸಕ್ಸಸ್ಮೆಂಟ್, ಏನೇ ಕೆಲಸ ಮಾಡಿದ್ರು ಕೂಡ ತುಂಬಾನೇ ಜೀವನದಲ್ಲಿ ಉನ್ನತ ಮಟ್ಟಕ್ಕೆ, ಉನ್ನತ ಸ್ಥಾನಕ್ಕೆ ಹೋಗುವಂತ ಚಾನ್ಸಸ್ಗಳು ಜಾಸ್ತಿ ಏನಿದೆ. ಹಣಕಾಸು ಕೂಡ ಲಾಭ ರೂಪವಾಗಿ ಕೊಟ್ಟೆ ದುಡ್ಡು ಆಗಿರ್ಬೋದು, ಅದು ಕೂಡ ವಾಪಸ್ ಬರುತ್ತೆ. ಸಾಲ ಬಾಧೆ ಆದ್ರೂ ಕೂಡ ಅದನ್ನು ಕೂಡ ಕ್ಲಿಯರ್ ಆಗುವಂತ ತುಂಬಾನೇ ಚಾನ್ಸಸ್ ಜಾಸ್ತಿ ಇದೆ. ಇದೊಂದು ಪೂರ್ಣಿಮೆ ಕಳೆದ ನಂತರ ಧನುಸು ರಾಶಿಯವರಿಗೆ ಒಂದು ತುಂಬಾನೇ ಒಳ್ಳೆ ಫಲಾನುಫಲಗಳು ತುಂಬಾನೇ ಇದೆ. ಹಾಗೂ ಕೊನೆಯದಾಗಿ ಮೀನರಾಶಿಯವರು, ಇವರಿಗೆ ಏನೇ ಒಂದು ಆರೋಗ್ಯ ಸಮಸ್ಯೆಗಳಾಗಿರ್ಬೋದು, ಮನೆಯಲ್ಲಿ ಒಂದು ಆತಂಕಗಳಾಗಿರ್ಬೋದು, ಮನೆಯಲ್ಲಿ ಹಿರಿಯರಿಗೆ ಆರೋಗ್ಯದಲ್ಲಿ ಸಮಸ್ಯೆಗಳಾಗ್ತಿರ್ಬೋದು, ಏನೇ ಆಗಿರ್ಬೋದು, ಮೀನರಾಶಿಯವರ ಕಡೆಯಿಂದ ಈ ಆರೋಗ್ಯದಲ್ಲಿ ಸುಧಾರಣೆ ಅನ್ನೋದಾಗುತ್ತೆ. ಮೀನರಾಶಿಯವರು ಕೂಡ ಆರೋಗ್ಯ ಸುಧಾರಣೆ ಆಗುತ್ತೆ. ಆದಾಯದಲ್ಲಿ ಕೂಡ ಹೆಚ್ಚಳ ಇದೆ. ಏನೇ ಒಂದು ಹೊಸ ಕೆಲ್ಸಕ್ಕೆ ಕೈ ಹಾಕ್ಬೇಕು, ಕೆಲಸ ಮಾಡಬೇಕು, ಬಿಸ್ನೆಸ್ ಮಾಡಬೇಕು, ವ್ಯಾಪಾರ ಮಾಡಬೇಕು, ವ್ಯವಹಾರ ಮಾಡಬೇಕು ಅಂತಿದ್ರ ಇದು ಪೂರ್ಣಿಮೆ ಕಳೆದ ನಂತರ ಮಾಡೋದ್ರಿಂದ 100% ನಮ್ಗೆ ಎಲ್ಲಾದ್ರಲ್ಲೂ ಕೂಡ ಮೀನರಾಶಿಯವರಿಗೆ ಶುಭ ಫಲಗಳು, ಒಂದು ಒಳ್ಳೆ ಲಾಭದಾಯಕ ಬರುವಂತದ್ದಿದೆ ಈ ಪೂರ್ಣಿಮೆ ಕಳೆದ ನಂತರ. ಹಾಗೂ ಈ ಎಲ್ಲಾ ರಾಶಿಯವರು ಒಂದು ಶುಭ ಫಲಗಳನ್ನು ಹೊಂದಿದ್ದೀರಾ. ಹಾಗೂ ತಮ್ಗೆ ಇನ್ನೂ ಮನಸ್ಸಿಗೆ ಸಮಾಧಾನ ಇಲ್ಲ, ಶಾಂತಿ ಇಲ್ಲ, ಏನಾದ್ರೂ ಒಂದು ಮಾಡಬೇಕು ಅಂತ ಅನ್ಸಿದ್ರೆ ತಮ್ಗೆ ಈ ಗುರು ಪೂರ್ಣಿಮೆ ದಿನ ಒಂದು ರಾಯರ ದೇವಸ್ಥಾನಕ್ಕಾಗಿರ್ಬೋದು, ಶಿರ್ಡಿ ಸಾಯಿಬನ ದೇವಸ್ಥಾನಕ್ಕಾಗಿರ್ಬೋದು, ಅಥವಾ ದತ್ತ ಮಂದಿರಕ್ಕಾಗಿರ್ಬೋದು ಹೋಗಿ ದೇವರಿಗೆ ಕೈ ಮುಗಿದು 3 ಪ್ರದಕ್ಷಿಣೆ ಹಾಕಿ ಬನ್ನಿ. ನಮ್ಗಿದ್ದಂತ ಅನುಮಾನ ಆಗಿರ್ಬೋದು, ಆತಂಕ ಆಗಿರ್ಬೋದು, ಸ್ಟ್ರೆಸ್ ಆಗಿರ್ಬೋದು, ಏನೇ ಆಗಿರ್ಬೋದು ಎಲ್ಲಾನು ಕೂಡ ದೂರ ಆಗುತ್ತೆ. ಹಾಗೂ ತಮ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ, ಹೆಚ್ಚಿನ ಸಮಸ್ಯೆಗಳಿದ್ದಲ್ಲಿ ನಮ್ಮನ್ನು ಸಂಪರ್ಕಿಸಿ. ಎಲ್ಲರಿಗೂ ಒಳ್ಳೇದಾಗ್ಲಿ.